8 ತಿಂಗಳ ಗರ್ಭಿಣಿಯ ಹೊಟ್ಟೆ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಹಲ್ಲೆಯಿಂದಾಗಿ ಹೊಟ್ಟೆಯಲ್ಲಿದ್ದ ಅವಳಿ ಮಕ್ಕಳು ಸಾವನ್ನಪ್ಪಿವೆ. 8 ತಿಂಗಳ ತುಂಬು ಗರ್ಭಿಣಿಯ ಹೊಟ್ಟೆ ಮೇಲೆಯೇ ಹಲ್ಲೆ ನಡೆಸಿದ್ದಾರೆ ದುರುಳರು. ಹೊಟ್ಟೆಯಲ್ಲಿ ಅವಳಿ ಮಕ್ಕಳಿತ್ತು. ಅವಳಿ ಮಕ್ಕಳು ದುರ್ಮರಣ ಹೊಂದಿದವೆ. ಹಾವೇರಿಯ ಅಲಿಪುರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಮಾರ್ಚ್ 28ರಂದು ಪವಿತ್ರ ಮೇಲೆ ನಡೆದಂತ ಹಲ್ಲೆ. ಪವಿತ್ರ ತಾಯಿ 30,000 ಸಾಲವನ್ನು ಮಾಡಿದ್ರಂತೆ. ಈ ಸಾಲ ವಸೂಲಿಗೆ ಬಂದವರಿಂದ ಜಗಳ ಶುರುವಾಗುತ್ತೆ. ಬರೋಬ್ಬರಿ 30,000 ಸಾಲಕ್ಕಾಗಿರುವಂತಹ ಒಂದು ಜಗಳ. ಸೀಮಂತ ಕಾರ್ಯದಲ್ಲೇ ಗಲಾಟೆ ನಡೆದಿರುತ್ತೆ. ಗಲಾಟೆ ಬಿಡಿಸೋಕೆ ಹೋಗಿದ್ದ ಪವಿತ್ರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ದುರುಳರು. ಮಾರ್ಚ್ 28ರಂದು ಆಸ್ಪತ್ರೆಗೆ ಪವಿತ್ರ ದಾಖಲಾಗಿರ್ತಾರೆ. ಆದ್ರೆ ಏಪ್ರಿಲ್ 7ರಂದು ಅವಳಿ ಮಕ್ಕಳಿಗೆ ಪವಿತ್ರ ಜನ್ಮ ನೀಡ್ತಾರೆ. ಆದ್ರೆ ಇಬ್ಬರೂ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾವೆ. ದೂರು ನೀಡಿದ್ದಾರೆ ಕುಟುಂಬಸ್ಥರು. ಸವಣೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಲಿಪುರ ಗ್ರಾಮದ ಸುರೇಶ್, ಮಹೇಶ್ ಸೇರಿ 4 ವಿರುದ್ಧ ದೂರು ದಾಖಲಾಗಿರೋದು. 2 ಮಕ್ಕಳ ಕಗ್ಗೊಲೆ ಆಗಿದೆ. ಇಲ್ಲಿ 8 ತಿಂಗಳ ಗರ್ಭಿಣಿ ಆಕೆ. ಸೀಮಂತ ಕಾರ್ಯದಲ್ಲಿ ಸಾಲ ಕೊಟ್ಟಂತವ್ರು ಏನ್ ಮಾಡ್ತಾರೆ, ಬರ್ತಾರೆ, ಜಗಳ ಮಾಡ್ತಾರೆ. ಕೊಟ್ಟಂತಹ 30,000 ವಾಪಸ್ ಕೊಡಿ ಅಂತ ಜಗಳ ಮಾಡಿದಂತಹ ಸಂದರ್ಭದಲ್ಲಿ ತಾಯಿ ಮೇಲೆ ಹಲ್ಲೆ ಮಾಡೋದು ಬೇರೆ, ಅದ್ರ ಜೊತೆಗೆ ತುಂಬು ಗರ್ಭಿಣಿಯ ಮೇಲೆ ಕೂಡ ಹಲ್ಲೆ ನಡೆಸಿದ್ದಾರೆ. ಗರ್ಭಿಣಿಯ ಹೊಟ್ಟೆಯಲ್ಲಿ 2 ಅವಳಿ ಮಕ್ಕಳಿರುತ್ತೆ. ಏಪ್ರಿಲ್ 7ರಂದು ಆಕೆ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಬಟ್ ಅವಳಿ ಮಕ್ಕಳು ಸಾವನ್ನಪ್ಪಿದಾವೆ. ಕಚಾಪತಿ ತೊಳೆದ ಮಟ್ಟನೆ ಹೊಡೆದಾರ್ರಿ. ನನ್ನ 2 ಮಕ್ಕಳು ಡೆತ್ ಆಗ್ಯಾವ್ರಿ. ಕರ ಹುಗ್ಗಿ ಹೊಡೆದಾರ್ರಿ. ಹೇಳದ್ ನಾನು ಕೇಳಕ್ ಬಂದಾರ. ಅವ್ರು ಕೇಳ್ರಿ ನಮಗ್ ಹೇಳದ್ ಹೆಂಗ್ ಬೇಕು ತೆಳಗ್ ಬೀಳಿಸಿ ಕಚಾ ತುಳ್ದಾರ್ರಿ. ಇವೆಲ್ಲಾ ಹುಟ್ಟಿ ಹೊಡೆದಾರ್ರಿ. ನನಗ 6 ತಿಂಗಳ ನಡೆ ಆಗ್ತಿದ್ವಿ. ಈಗ ಹೊಟ್ಟೆ ತುಳದ ಎಲ್ಲಾ ಇದು ಮಾಡಿ ಹೋಗ್ಯಾರ್ರಿ. 6 ತಿಂಗಳ ನಡೆ ಆಗ್ತಿದ್ವು. 3 ಗಂಡು ಮಕ್ಕಳ 1 ಹೆಣ್ಣು ಮಗಳು ಇದ್ರಿ. 4 ಜನ ಇದ್ರು. ಒಮ್ಮಗಲೇ ಜಗಳಕ್ಕ ಬಂದ್ರ ನನಗೂ ನಾ ಎಳ್ದಾಡಿ ಹೊಡೆದ್ರು. ಅಲ್ಲಿಂದ ನನ್ನ ಜನ್ಮನ ಇಲ್ದಂಗೆ ಬಿದ್ದೀನ್ರಿ. ಅವು ಎಲ್ಲರಿಗೂ ತಗೊಂಡು ಅವ್ರಿಗೆಲ್ಲ ಮಟ್ಟ ತಗೊಂಡು ಏನು ಕಾರ್ ಪುಡಿ ತಗೊಂಡು ಅವ್ರಿಗೆ ಹೊಡೆದ್ ಬಿಟ್ಟಾರ್ರಿ. ಅವ್ರಿಗೂ ಎಳ್ದಾಡಿ ಬಿಟ್ಟಾರ್ರಿ. ದಾಯಿ ಹೊಡ್ಯಾಕಂದ್ರೆ ಅವ್ರಿಗೂ ಇರೋದಿಲ್ಲೇನ್ರಿ ಸರ್. ಹಿಂಗ ಮಾಡಿದ್ರು ಇವ್ರು. ನನ್ನ ಮಗಳು 6 ತಿಂಗಳ ಹೊಟ್ಟಿಲಿ ಇದ್ಲ ನನ್ನ ಮಗಳು ಜೀವನ ಕಳೀತಿದ್ರಿ ಅವ್ರು. ಅವ್ರ ಸತ್ಯಾನಾಶ ಆಗ್ಲಿ, ಅವ್ರ ನಿರ್ರೋಸ ಆಗ್ಲಿ. ಈ ನಮೂನಿ ಮಾಡಿದ್ರ ನನಗ ನನ್ನ ಮಗಳ ಜೀವನ ಏನ್ರಿ, ನನ್ನ ಮಗಳ ಚಿಪ್ಪಾಳ ಹೆಂಗ್ರಿ. ಈ ನಮೂನಿ ಮಾಡಿದ್ರ ನನ್ನ ಮಗಳ 2 ಕೂಸು ಹೋದ್ವು. ಇದಕ್ಕೆ ಇಷ್ಟ ಏನು? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ನಾಗರಾಜ್, ಹಲ್ಲೆ ಯಾವಾಗ ಆಗಿರೋದು, ಅದ್ರ ಜೊತೆಗೆ ಅಡ್ವಾನ್ಸ್ ಏನಾದ್ರು ಡೆಲಿವರಿ ಆಯ್ತಾ? ಸೊ ಈ ಮೆಡಿಕಲ್ ರಿಪೋರ್ಟ್ ಏನ್ ತೋರಿಸ್ತಾ ಇದೆ ಅವಳಿ ಮಕ್ಕಳ ಸಾವಿಗೆ ರೀಸನ್? ಖಂಡಿತವಾಗ್ಲೂ ಧನು, ಮಾರ್ಚ್ 28ನೇ ತಾರೀಕಿಗೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರವಳ ಸೀಮಂತ ಕಾರ್ಯ ಇರ್ತದೆ. ಅಂತ ಸಂದರ್ಭದಲ್ಲಿ ಕೂಡ ಅವರ ಪವಿತ್ರವರ ತಾಯಿಯವರ ಜೊತೆಗೆ 30,000 ರೂಪಾಯಿ ಹಣಕ್ಕಾಗಿ ಅವರ ಸಂಬಂಧಿಕರೇ ಆಗಿರ್ತಕ್ಕಂಥವ್ರು ಕೂಡ ಗಲಾಟೆಯನ್ನ ಮಾಡ್ತಾರೆ. ಆದ್ರೆ ಮೊದಲು 30,000 ರೂಪಾಯಿ ಹಣವನ್ನ ಕೊಡಿ ಅಂತ ಕೇಳ್ತಾರೆ. ಹೀಗಾಗಿ ಸೀಮಂತ ಕಾರ್ಯಕ್ರಮ ಇದೆ ಮಗಳದು, ಮುಗಿದ ಬಳಿಕವಾಗಿ ನಾವು ನಿಮ್ಗೆ ತಲುಪಿಸಬೇಕಾಗಿರ್ತಕ್ಕಂಥ ಹಣವನ್ನ ಕೊಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಅಲ್ಲಿ ಸಂಬಂಧಿಕರು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಸಮಾರಂಭದಲ್ಲಿ ಕೂಡ ಮಾತು ಬೆಳೀತಿದೆ. ಅದು ವಿಕೋಪಕ್ಕೆ ತಿರುಗಿದಂತ ಸಂದರ್ಭದಲ್ಲಿ ಅಲ್ಲಿ ಹಲ್ಲೆಗೆ ಕಾರಣವಾಗ್ತದೆ. ಯಾವಾಗ ಪವಿತ್ರವಳ ತಾಯಿ ಆಗಿರ್ತಕ್ಕಂಥ ಆಲವರವರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ, ಅಂತ ಸಂದರ್ಭದಲ್ಲಿ ಕೂಡ ಪವಿತ್ರವರು ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾರೆ. ಮಧ್ಯಪ್ರವೇಶಿಸಿ ತಾಯಿ ಮೇಲೆ ಹಲ್ಲೆಗೆ ತಡೆಗೆ ಮುಂದಾಗ್ತಾರೆ. ಅಂತ ಸಂದರ್ಭದಲ್ಲಿ ತುಂಬು ಗರ್ಭಿಣಿ ಆಗಿದೆ ಅಂತವರ ಮೇಲೆ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಆ ವೇಳೆ ಹೊಟ್ಟೆಯ ಭಾಗಕ್ಕೆ ಆಕೆಗೆ ಒದ್ದಿರುವಂತದ್ದು ಕೂಡ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು. ಇದರಿಂದ ತುಂಬು ಗರ್ಭಿಣಿ ಆಗಿರ್ತಕ್ಕಂಥ ಪವಿತ್ರಗಳು ಕೂಡ ಹೊಟ್ಟೆ ನೋವಿನಿಂದ ಆಗಿನಿಂದಲೂ ಕೂಡ ಬಳಲ್ತಾ ಇರ್ತಾರೆ ಮತ್ತು ಆಸ್ಪತ್ರೆಗೆ ಚಿಕಿತ್ಸೆಗೆ ಕೂಡ ತೋರಿಸ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ವೈದ್ಯರು ಕೂಡ ಮಕ್ಕಳಿಗೆ ಹೊಟ್ಟೆಯಲ್ಲಿ ತೊಂದರೆ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅವಾಗ್ಲಿಂದ ಕೂಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಏಪ್ರಿಲ್ 7ನೇ ತಾರೀಕಿಗೆ ಕೂಡ ಅಂದ್ರೆ ಡೆಲಿವರಿ ಆಗ್ತದೆ. ಅಂತ ಸಂದರ್ಭದಲ್ಲೂ ಕೂಡ ಮಗು ಕೂಡ ಹೊಟ್ಟೆಯಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತ ಹೇಳಿದ್ರೆ ಹೊಟ್ಟೆಗೆ ಬಲವಾದ ಬಿದ್ದಿರೋದ್ರಿಂದ ಈ ರೀತಿಯಾದಂತ ದುರ್ಘಟನೆ ಸಂಭವಿಸಿದೆ ಅನ್ನೋ ಮಾತುಗಳನ್ನ ಕೂಡ ಈಗಾಗಲೇ ವೈದ್ಯರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಒಟ್ಟು 4 ಜನರ ವಿರುದ್ಧ ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರ್ತಕ್ಕಂಥ ಪೊಲೀಸರು ಇವರ ಆರೋಪಿಗಳ ಬಂಧನಕ್ಕಾಗಿ ಬಲೆಯನ್ನ ಕೂಡ ಬೀಸಿರ್ತಕ್ಕಂಥದ್ದು. ಧನು, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.